ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಡಾಕ್ಟರ್ ಶರ್ಲಿ ಲೂಯಿಸ್ ಸಾಲೆನ್ಸ್. ನಾನು ಪ್ರೊಫೆಸರ್ ಆ್ಯಂಡ್ ಹೆಡ್ ರೇಡಿಯೇಷನ್ ಆನ್ಕಾಲಜಿ, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್, ಮಣಿಪಾಲ್. ರೇಡಿಯೇಷನಲ್ಲೂ ಹಲವಾರು ಚೇಂಜಸ್ ಆಗಿದ್ದಾವೆ ಆ್ಯಂಡ್ ಈ ಕೆಲವು ವರ್ಷದಲ್ಲಿ ರೇಡಿಯೇಷನ್ ಟೆಕ್ನಿಕ್ಸ್ ತುಂಬ ಆಧುನಿಕ ರೀತಿಯಲ್ಲಿ ಬಳಸ್ತಾ ಇದ್ದೇವೆ. ಟೆಕ್ನಿಕ್ಸ್ ಮೊದಲು ಹಳೇದ್ರಿಂದ ಈಗ ಅಡ್ವಾನ್ಸ್ ಟೆಕ್ನಿಕ್ಸ್ ಹೇಗೆ IMRT, VMAT, SRS, SRT ಮುಂತಾದ ಟ್ರೀಟ್ಮೆಂಟ್ಗಳು ಲಭ್ಯವಿದೆ. ಈ ಟ್ರೀಟ್ಮೆಂಟಿಂದ ಆದಷ್ಟು ಟ್ಯೂಮರಿಗೆ ಹೈ ಡೋಸ್ ಕೊಟ್ಟು ಅದರ ಸುತ್ತಮುತ್ತ ಅಂಗಗಳಿಗೆ ಆದಷ್ಟು ಕಡಿಮೆ ರೇಡಿಯೇಷನ್ ಡೋಸ್ ಕೊಡೋದು ಸಾಧ್ಯವಿದೆ. ಇದನ್ನು ಸುಮಾರು ದೇಹದ ಪ್ರತಿಯೊಂದು ಅಂಗದ ಕ್ಯಾನ್ಸರ್ಗಳಿಗೆ ನಾವು ಒಳ್ಳೆ ರೀತಿಯಿಂದ ಉಪಯೋಗಿಸಿದರೆ ನಮ್ಮ ಪೇಷಂಟ್ಸಿದ್ದು ಸೈಡ್ ಎಫೆಕ್ಟ್ಸ್ ಆದಷ್ಟು ಕಡಿಮೆ ಇರುತ್ತದೆ. ಇದನ್ನು ನಾವು ಎಲ್ಲ ದೇಹದ ಅಂಗಗಳಿಗೆ ಉಪಯೋಗಿಸುವಾಗ ಸೈಡ್ ಎಫೆಕ್ಟ್ಸ್ ಬಹಳಷ್ಟು ಕಡಿಮೆ ಇರ್ತದೆ. ದೇಹದಲ್ಲಿ ಕ್ಯಾನ್ಸರ್ ತಲೆಯಿಂದ ಕಾಲ್ಬುಡದಲ್ಲಿ ಎಲ್ಲಿ ಹರಡಿದ್ರೂ ಸಣ್ಣಕ್ಕೆ ಸಣ್ಣ ಭಾಗಕ್ಕೆ ರೇಡಿಯೇಷನ್ ಕೊಡಬಹುದು. ಈ VMAT ಟ್ರೀಟ್ಮೆಂಟಿಂದ ಟ್ರೀಟ್ಮೆಂಟ್ ತುಂಬ ಫಾಸ್ಟಾಗಿ ಸೂಕ್ಷ್ಮವಾಗಿ ಟ್ಯೂಮರ್ ಭಾಗಕ್ಕಷ್ಟೇ ಹೋಗಿ ಸುತ್ತ ಭಾಗಕ್ಕೆ ಕಡಿಮೆ ರೇಡಿಯೇಷನ್ ಕೊಡಬಹುದು. ಇದು ನಾವು ಸಾಧಾರಣವಾಗಿ ಪ್ರತಿಯೊಂದು ಕ್ಯಾನ್ಸರ್, ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಇರ್ಬೋದು, ಲಂಗ್ಸ್ ಇದು ಕ್ಯಾನ್ಸರ್, ಬ್ರೆಸ್ಟ್ ರೇಡಿಯೇಷನ್, ಲಿವರ್, ಪ್ಯಾಂಕ್ರಿಯಾಸ್, ಗರ್ಭಕೋಶದ ಕ್ಯಾನ್ಸರ್, ಪ್ರಾಸ್ಟೇಟ್ ಕ್ಯಾನ್ಸರಿಗೆ ಉಪಯೋಗಿಸ್ತೇವೆ. ಪ್ರಾಸ್ಟೇಟ್ ಕ್ಯಾನ್ಸರಿಗೆ ಇನ್ನೊಂದು ರೀತಿಯ ಟ್ರೀಟ್ಮೆಂಟ್ ಅಂದರೆ ಇಮೇಜ್ ಗೈಡೆಡ್ ರೇಡಿಯೋಥೆರಪಿಯನ್ನು ಬಳಸ್ತೇವೆ. ಇದರಲ್ಲಿ ದಿನನಿತ್ಯ ಟ್ಯೂಮರಿದು ಪೊಸಿಷನ್ ಹಾಗೂ ಅದರ ಸುತ್ತಮುತ್ತಲು ಅಂಗಗಳದ್ದು ಪೊಸಿಷನನ್ನು ದಿನನಿತ್ಯ ಸ್ಕ್ಯಾನ್ ಮೂಲಕ ವೆರಿಫೈ ಮಾಡಿ ಟ್ರೀಟ್ಮೆಂಟ್ ಕೊಡೋದ್ರಿಂದ ಸೈಡ್ ಎಫೆಕ್ಟ್ಸ್ ಈಗ 3%ಗಿಂತನೂ ಕಡಿಮೆವಾಗಿದೆ. ಇದನ್ನು ಗರ್ಭಕೋಶದ ಕ್ಯಾನ್ಸರ್ಗಳಲ್ಲೂ ಉಪಯೋಗಿಸುತ್ತೇವೆ. ಈ SRT, SBRT ಟ್ರೀಟ್ಮೆಂಟ್ ಅಂದರೆ ಒಂದು ಕೆಲವೇ ಟ್ರೀಟ್ಮೆಂಟ್, 3ರಿಂದ 5 ಟ್ರೀಟ್ಮೆಂಟಿಂದ ಟ್ಯೂಮರಿಗೆ ಒಂದು ಹೈ ಡೋಸ್ ಕೊಟ್ಟು ಅದರ ಸುತ್ತಮುತ್ತ ಅಂಗಗಳಿಗೆ ತುಂಬ ಕಡಿಮೆ ಡೋಸ್ ಕೊಟ್ಟು ಕ್ಯೂರ್ ಮಾಡುವಂಥ ಪರಿಸ್ಥಿತಿ ಇದೆ. ಈ SRS, SBRTಯಿಂದ ಈ ಲಂಗ್ ಭಾಗಕ್ಕೆ ನಾವು ಒಂದೇ ಅಥವಾ 5 ಟ್ರೀಟ್ಮೆಂಟಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ಕಂಪ್ಲೀಟ್ SBRT ಮೂಲಕನೇ ಕ್ಯೂರ್ ಮಾಡಬಹುದು. ಕಾಯಿಲೆ ಲಂಗ್ಸಿಗೆ ಹರಡಿರ್ಬೋದು ಅಥವಾ ಎದೆಗೆ ಹರಡಿರ್ಬೋದು, ಲಿವರಿಗೆ ಹರಡಿರ್ಬೋದು. ಇದನ್ನು ಸರ್ಜರಿ ಮಾಡದೆ ರೇಡಿಯೇಷನ್ ಮೂಲಕನೇ ಸೂಕ್ಷ್ಮವಾಗಿ ಕಂಪ್ಲೀಟ್ ನಾಶ ಮಾಡಬಹುದು. ಜೊತೆಯಲ್ಲಿ ದೇಹದಲ್ಲಿ ಉಸಿರಾಟ ಇರುವಾಗ ಟ್ಯೂಮರ್ಗಳೂ ಉಸಿರಾಟ ಜೊತೆಗೆ ಅಲ್ಲಾಡ್ತವೆ. ಸೊ ಟ್ರೀಟ್ಮೆಂಟ್ ಕೂಡ ಸೂಕ್ಷ್ಮವಾಗಿ ಅದೇ ಭಾಗದಲ್ಲಿ ಹೋಗಬೇಕು, ಬೇರೆ ಭಾಗಗಳಿಗೆ ಹೋಗಬಾರ್ದು. ಅದಕ್ಕೋಸ್ಕರ ನಾವು ಈ ಬ್ರೆತ್ ಹೋಲ್ಡ್ ಟ್ರೀಟ್ಮೆಂಟ್, ಸಾಮಾನ್ಯವಾಗಿ ಸ್ತನ ಕ್ಯಾನ್ಸರಿಗೆ ಲೆಫ್ಟ್ ಸೈಡ್ ಸ್ತನಕ್ಕೆ ನಾವು ಟ್ರೀಟ್ಮೆಂಟ್ ಕೊಡುವಾಗ ಉಸಿರು ಹಿಡ್ಕೊಂಡು ಬ್ರೆತ್ ಹೋಲ್ಡ್ ಟ್ರೀಟ್ಮೆಂಟ್ ಕೊಡ್ತೇವೆ. ಇದರಿಂದ ಹಾರ್ಟ್ ಆದಷ್ಟು ಕಂಪ್ಲೀಟ್ ಸ್ಪೇರ್ ಮಾಡುವ ಚಾನ್ಸಸ್ ಇದೆ. ಲಿವರ್, ಲಂಗ್ಸ್ ಹಾಗೂ ಹೊಟ್ಟೆ ಭಾಗಕ್ಕೆ ರೇಡಿಯೇಷನ್ ಕೊಡುವಾಗ ಒಂದೇ 4D CT ಅಥವಾ ಬ್ರೆತ್ ಹೋಲ್ಡ್ ಟ್ರೀಟ್ಮೆಂಟಿಂದ ಟ್ರೀಟ್ಮೆಂಟ್ ಕೊಟ್ಟರೆ ಟ್ರೀಟ್ಮೆಂಟ್ ತುಂಬ ಸೇಫ್ ಆಗಿ ಹಾಗೂ ಸೂಕ್ಷ್ಮವಾಗಿ ಹೈ ಡೋಸ್ ಕೊಡುವ ಉಪಯೋಗ ನಮಗೆ ಸಿಗುತ್ತದೆ ಈ ಹೊಸ ಟೆಕ್ನಿಕ್ಸಿಂದ. ಜೊತೆಯಲ್ಲಿ ಈಗ ಟ್ರೀಟ್ಮೆಂಟ್ ದಿನನಿತ್ಯ ಕೊಡುವಾಗ ಇನ್ನೂ ಸೇಫ್ ಆಗಿ ಕೊಡುವಾಗೆ ನಮ್ಮ ಹತ್ರ ಸರ್ಫೇಸ್ ಗೈಡೆನ್ಸ್ ಥೆರಪಿ ಅಂತಲೂ ಅವೈಲೇಬಲ್ ಇದೆ. ಈ ಸರ್ಫೇಸ್ ಗೈಡೆಡ್ ರೇಡಿಯೋಥೆರಪಿ ಅಂದರೆ ರೇಡಿಯೇಷನ್ ಇಲ್ಲಲಾರದೆ ಬರೀ ಕ್ಯಾಮರಾ ಮೂಲಕ ಅಥವಾ ಲೈಟ್ ಮೂಲಕ ದಿನನಿತ್ಯದ ಟ್ರೀಟ್ಮೆಂಟ್ ಕಂಪ್ಲೀಟ್ ಆ್ಯಕ್ಯುರೇಟ್ಲಿ ಕೊಡ್ಲಿಕ್ಕೆ ಆಗ್ತದಾ ಇಲ್ವಾ ಅಂತ ಅದು ಡೈಲಿ ಟ್ರೀಟ್ಮೆಂಟಲ್ಲಿ ಮಾನಿಟರ್ ಮಾಡಿ ಸರಿಯಾದ ಜಾಗಕ್ಕೆ ಟ್ರೀಟ್ಮೆಂಟ್ ಹೋಗುವಾಗೆ ಲಭ್ಯವಿದೆ. ಇದರಿಂದ ಯಾವುದೇ ಥರದ್ದು ಚರ್ಮದ ಮೇಲೆ ಮಾರ್ಕಿಂಗು ಮಾಡುವ ಅವಶ್ಯಕತೆ ಇರುವುದಿಲ್ಲ. ಇದಕ್ಕೆ ನಾವು ಹೇಳ್ತೇವೆ ಟ್ಯಾಟೂಲೆಸ್ ರೇಡಿಯೇಷನ್ ಥೆರಪಿ. ಇದು ಕೂಡ ನಮ್ಮ ಟ್ರೀಟ್ಮೆಂಟನ್ನು ಆದಷ್ಟು ಸೇಫಾಗಿ ಕೊಡುವಂತೆ ನಮಗೆ ಅವೈಲೇಬಲ್ ಇದೆ. ಸೊ ಈ ರೀತಿಯಲ್ಲಿ ರೇಡಿಯೇಷನ್ ಟ್ರೀಟ್ಮೆಂಟ್ ಈ ಕೆಲವು ವರ್ಷಗಳಲ್ಲಿ ತುಂಬ ಆಧುನಿಕ ರೀತಿಯಲ್ಲಿ ಬಳಸಬಹುದು. ಇದರಿಂದ ಟ್ಯೂಮರ್ ಕ್ಯೂರ್ ರೇಟ್ಸ್ ತುಂಬ ಹೈ ಆಗಿದೆ ಆ್ಯಂಡ್ ಸೈಡ್ ಎಫೆಕ್ಟ್ಸ್ ಆದಷ್ಟು ಕಡಿಮೆವಾಗಿದೆ. ಈ ಥರದ್ದು ಟ್ರೀಟ್ಮೆಂಟ್ VMAT, SRS, SBRT ನಿಮ್ಮ ಕಾಯಿಲೆಯಲ್ಲಿ ಅನ್ವಯಿಸಬಹುದು. ನಿಮ್ಮ ಆನ್ಕಾಲಜಿಸ್ಟ್ ಜೊತೆಗೆ ನೀವು ಡಿಸ್ಕಸ್ ಮಾಡಬಹುದು. ಥ್ಯಾಂಕ್ ಯು ವೀಕ್ಷಕರೇ.